ಹೇ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರೂಪಾರ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಗೈಸ್ ಇವತ್ತು ನಾನು ಮಾರ್ನಿಂಗ್ 6:30ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬಿಕಾಸ್ ಇವತ್ತು ನಂದು ಚೆಕಪ್ ಇದೆ. ಅಂದರೆ ಈಗ ನಾನು ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನನಗೆ ಚೆಕಪ್ ಇದೆ. ಸೊ ಇವತ್ತು ಅಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರ್ಬೇಕು. ಸೊ ನೋಡಬೇಕು ಇವ್ರು ಏನಾದರೂ ಬೇರೆ ಏನಾದರೂ ಅಡ್ವೈಸ್ ಮಾಡ್ತಾರಾ ಅಂತ. ಏಕೆ ಅಂತಂದರೆ ನಾನು ಡಿಲಿವರಿಗೆ ಹೋಗ್ತೀನಲ್ವ, ಸೊ ಆ ಹಾಸ್ಪಿಟಲ್ಗೆ ಇವತ್ತು ನಾನು ಹೋಗ್ತಾ ಇರೋದು. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನಾನು ಇಷ್ಟು ದಿನ ಅವ್ರಿಗೆ ಫೋನಲ್ಲಿ ಮಾತ್ರನೇ ರಿಪೋರ್ಟ್ಸ್ ಎಲ್ಲ ಶೇರ್ ಮಾಡಿ ಎಲ್ಲ ಇದು ಮಾಡ್ತಿದ್ದೆ. ಡೈರೆಕ್ಟಾಗಿ ನಾನು ಕನ್ಸಲ್ಟ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಇನ್ನೇನು ಡಿಲಿವರಿಗೆ ಇನ್ನು 1 ಮಂತ್ ಇರೋದ್ರಿಂದ ಆಪ್ಷನ್ ಇಲ್ಲ. ಈಗ ನಾನು ಅವ್ರನ್ನ ಡೈರೆಕ್ಟ್ ಕನ್ಸಲ್ಟ್ ಮಾಡಲೇಬೇಕು. ಆ್ಯಂಡ್ ಅವ್ರು ಏನಾದರೂ ಬ್ಲಡ್ ಟೆಸ್ಟ್ ಇಲ್ಲ ಸ್ಕ್ಯಾನಿಂಗ್ ಏನಾದರೂ ಸಜೆಷನ್ ಮಾಡ್ತಾರೋ ಏನು ಐಡಿಯಾ ಇಲ್ಲ. ಸೊ ಏನು ಹೇಳ್ತಾರೆ ಅಂತ ಸೊ ನೋಡಬೇಕು. ಏನೇನೇ ಇನ್ಫಾರ್ಮ್ ಮಾಡ್ತಾರೆ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಏನಾದರೂ ಅವ್ರು ಹೇಳ್ತಾರಾ ಏನು ಎತ್ತಾ ಅಂತ, ಏನು ಹೇಳಿದರು, ಸೊ ಹೇಗಿದೆ ಏನು ಎತ್ತಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಓಕೆ ಗೈಸ್, ಟೈಮ್ ಆಯಿತು, ಹೊರಡಬೇಕು. ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಮತ್ತೆ ಬಂದು ಎಲ್ಲ ಮುಗಿಸ್ಕೊಂಡು ಆದಷ್ಟು ನಾನು ಮಿಡಲಲ್ಲಿ ಕ್ಲಿಪ್ಸ್ ಹಾಕ್ತೀನಿ, ಟ್ರೈ ಮಾಡ್ತೀನಿ ಕ್ಲಿಪ್ಸ್ ತೆಗೀಲಿಕ್ಕೆ. ಸೊ ಆಗಲಿಲ್ಲ ಅಂದರೆ ಡೈರೆಕ್ಟ್ ನಾನೇ ಬಂದು ನಿಮ್ಮ ಹತ್ರ ಸೊ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸೊ ಓಕೆ ಗೈಸ್, ಟೈಮ್ ಆಯಿತು, ಹೊರಡಬೇಕು. ನಾನು ಮತ್ತೆ ಸಿಗ್ತೀನಿ, ಬಾಯ್. ಸೊ ಗೈಸ್, ಈಗ ಹೊರಡ್ತಿದ್ದೀವಿ. ಸೊ ನೋಡಬೇಕು ಗೊರಗುಂಟೆ ಬಳ್ಳಿ ಏನಾದರೂ ಫುಲ್ಲು ಟ್ರಾಫಿಕ್ ಇರುತ್ತೆ ಏನು ಅಂತ. ಅದೊಂದು ಕ್ರಾಸ್ ಆಗ್ಬಿಟ್ರೆ ನಾವು ಆರಾಮಾಗಿ ರೀಚ್ ಮಾಡ್ಬೋದು. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಈಗಂತೂ ಫ್ರೀ ಇದೆ. ಎಕ್ಸ್ಪೆಕ್ಟೇಷನ್ ಇಲ್ಲ ಇಷ್ಟೊಂದು ಸ್ವಲ್ಪನಾದರೂ ಫ್ರೀ ಇರ್ತೈತೆ ಅಂತ ಅಂದ್ಬಿಟ್ಟು. ನಾನು ವೀಕೆಂಡ್ ಅಂತ ಫುಲ್ಲು ಟ್ರಾಫಿಕ್ ಆಗಿಬಿಡುತ್ತೆ, ಎಷ್ಟೊತ್ತಾಗ್ಬಿಡುತ್ತೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇದು ಕ್ರಾಸ್ ಆಗಿಬಿಟ್ರೆ ಆರಾಮಾಗಿ ರೀಚ್ ಆಗಂಗೆ. ಹಾಂ, ನಾವೀಗ ಅಲ್ಲೇ ಹೋಗ್ಬೇಕಲ್ವಾ. ಕನ್ಸಲ್ಲ, ಮತ್ತೆ ಬೇಗ ರೀಚ್ ಆಗ್ಬೋದು. ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಅರುಣ್ ಯೂಟ್ಯೂಬ್ ಚಾನಲ್. ನೆನ್ನೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನಲ್ಲಿ ಹಾಸ್ಪಿಟಲಿಂದ ಮನೆಗೆ ಬರೋದೇ ಲೇಟಾಗೋಯಿತು. ಸೊ ನೆನ್ನೆ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅಲ್ಲಿಂದು ಸ್ವಲ್ಪ ಫಸ್ಟ್ ಟೈಮ್ ಹೋದರೆ ಸ್ವಲ್ಪ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಫಾರ್ಮ್ ಫಿಲ್ ಮಾಡೋದು ಅದೆಲ್ಲ ಪ್ರತಿಯೊಂದು ಕೂಡ. ಸೊ ಹಾಗಾಗಿ ನನಗೆ ಅದೆಲ್ಲ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತೊಗೊಂಡು ನಾನು ರಿಟರ್ನ್ ಮನೆಗೆ ರೀಚ್ ಆಗಲಿಕ್ಕೆ ನಂಗೆ ಆಲ್ಮೋಸ್ಟ್ ಈವ್ನಿಂಗ್ ಆಗೋಯಿತು. ಸೊ ಅಲ್ಲೇ ಫುಲ್ ಟಯರ್ಡ್ ಆಗೋದ್ವಿ. ಸೊ ಹಂಗಾಗಿ ನಿನ್ನೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನನಗೆ ನಿನ್ನೆ ಹೊಸದಾಗಿ ಟಾಬ್ಲೆಟ್ಸ್ ಕೂಡ ಅಡ್ವೈಸ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ ನನಗೆ. ಅಂದರೆ ನಾನು ಪ್ರೀವಿಯಸ್ ತೊಗೊತಿರೋ ಟಾಬ್ಲೆಟ್ಸು ಅದೇ ಥರನೇ, ಬಟ್ ಅದೇ ಸ್ವಲ್ಪ ಮಾತ್ರ ಕಂಟೆಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಆಗಿರೋ ಟಾಬ್ಲೆಟ್ಸ್ನ ನಂಗೆ ಅಡ್ವೈಸ್ ಮಾಡಿದ್ದಾರೆ. ಮತ್ತು ಇವತ್ತು ನನಗೆ ಬ್ಲಡ್ ಟೆಸ್ಟ್ ಕೂಡ ಹೇಳಿದ್ದಾರೆ, ಫಾಸ್ಟಿಂಗಲ್ಲಿ ಕೊಡಲಿಕ್ಕೆ ಹೇಳಿದ್ದಾರೆ. ಸೊ ಈಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಾನು ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ರಿಪೋರ್ಟ್ಸ್ನ ನಾನು ಟ್ಯೂಸ್ಡೇ ಮತ್ತೆ ಕನ್ಸಲ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ಹೋಗಬೇಕು. ಆಲ್ರೆಡಿ ಟೈಮ್ 7 ಆಗಿಬಿಟ್ಟಿದೆ. ನಮಗೆ 7:30 to 8:30ಗೇನು ನಮಗೆ ಆ ಗ್ಯಾಪಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಪ್ರತಿಯೊಂದು ಟೋಕನ್ ಸಿಸ್ಟಮ್ ಇರೋದ್ರಿಂದ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಅದು ಬೇರೆ ಈಗ ನಾವು ಫಾಸ್ಟಿಂಗಲ್ಲಿ ಹೋಗ್ತಿರೋದಲ್ವ. ಸೊ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬ ಹೊತ್ತು ಫಾಸ್ಟಿಂಗಲ್ಲಿ ಇರೋದಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆ ಬೇಗನೆ ಬಂದು ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಸೊ ಈಗ ಇನ್ನೇನು ಟೈಮ್ ಆಯ್ತಿದೆ, ಹೊರಡಬೇಕು. ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಕೊಟ್ಟು ಎಷ್ಟೊತ್ತಾಗುತ್ತೆ ಏನು ಅಂತ ನೋಡಿಬಿಟ್ಟು ಅಲ್ಲಿಂದ ಬಂದಾದಮೇಲೆ ನಾನು ನಿನ್ನೆ ಏನೇನಾಯಿತು, ಡಾಕ್ಟರ್ಸ್ ಏನು ಹೇಳಿದ್ರು, ಮತ್ತು ಇವತ್ತು ಬ್ಲಡ್ ಟೆಸ್ಟ್ ಏನೇನು ಮಾಡಿಸ್ತೆ ಅಂತ ನಾನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗೈಸ್. ಸೊ ನಿನ್ನೆ ನನಗೆ ನಿನ್ನೆ ಡಾಕ್ಟರ್ಸ್ ಏನು ಹೇಳಿದ್ರು, ಹಿಂಗೆ ಏನು ಓಕೆ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನಾನೀಗ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ ಗೈಸ್, ಬಾಯ್. ಗೈಸ್ ಬಂದು ಈಗ ನನಗೆ ಬ್ಲಡ್ ಡ್ರಾ ಮಾಡ್ತಾಯಿದ್ದಾರೆ. ಮತ್ತು ನನಗೆ 3 ಟೈಮ್ಸ್ ಏನೋ ಹೇಳಿದ್ದಾರೆ. ಅಂದರೆ 1 hour ಬಿಟ್ಟು 1 hour ಗ್ಯಾಪ್ಗೆ 3 ಟೈಮ್ಸ್ ನನಗೆ ಹೇಳಿದ್ದಾರೆ. ಸೊ ಇದು ನನಗೆ ಫಸ್ಟ್ ಟೈಮ್ ಪ್ರಿಕ್ ಮಾಡ್ತಿರೋದು, ಅಂದರೆ ಫಸ್ಟ್ ಟೈಮ್ ತೊಗೊತಾ ಇರೋದು ಇದು.
ಲೈಫ್ನಲ್ಲಿ ಫಸ್ಟ್ ಟೈಮ್ ನಾವು ಬ್ಲಡ್ ಕೊಟ್ಬಿಟ್ಟು ಸೊ ಪಾರ್ಕಿಂಗಿಗೆ ಬಂದಿದೆ. ಏಕೆಂತಂದರೆ ಅವ್ರು ನಮಗೆ ಗ್ಲೂಕೋಸ್ ಕೊಟ್ಟಿರ್ತಾರಲ್ವ, ಅದನ್ನು ಕುಡ್ದಾದ್ಮೇಲೆ ಇನ್ ಕೇಸ್ ಏನಾದ್ರೂ ವಾಮಿಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆದಷ್ಟು ಹೊರಗಡೆ ಇರಿ, ಗಾಳಿಯಲ್ಲಿ ಇರಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಔಟ್ಸೈಡ್ ಪಾರ್ಕಿಂಗಲ್ಲಿ ಕೂತ್ಕೊಂಡಿದ್ವಿ. ಸೊ ಹಂಗೆ ನಾನು ಔಟ್ಸೈಡ್ ವ್ಯೂನ ನಾನು ಕ್ಯಾಪ್ಚರ್ ಮಾಡಿದೆ. ಏಕೆ ಅಂತಂತಂದರೆ ಹಾಸ್ಪಿಟಲ್ ನೇಮಲ್ಲ ಈಗಲೇ ಶೋ ಮಾಡೋದು ಬೇಡ ಅಂತ. ಸೊ ನನ್ನ ಫ್ರೆಂಡ್ ಕೂಡ ಆಯ್ ಮಾಡ್ತಿದ್ದಾಳೆ ನೋಡಿ. ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಹೋಗಿದ್ವಿ. ಸೊ ಹೋಗಿ ಮತ್ತೆ ಇನ್ನೂ ವೆಯ್ಟ್ ಮಾಡಬೇಕು ಗೈಸ್, ಇನ್ನೂ 2 ಟೈಮ್ಸು ಕೊಡಬೇಕು. ಸೊ ಎಸ್ ಇವಾಗ ನಾವು ಈಗ ಮನೆಗೆ ಬಂದ್ವಿ. 12 o'clock ಆಯಿತು. ಸೊ ಮಾರ್ನಿಂಗ್ ನಾವೊಂದು ಹಾಫ್ ಆನ್ ಅವರ್ಗೆಲ್ಲ ರೀಚ್ ಆಗೋದ್ವಿ. ಹಾಫ್ ಆನ್ ಅವರ್ಗೆಲ್ಲ ರೀಚ್ ಆಗಿ ಮತ್ತು ನಾವು ಅಲ್ಲಿ ಟೋಕನ್ ತೊಗೊಂಡು ಅಲ್ಲಿ ನಾವು ಬ್ಲಡ್ ಇದು ಮಾಡಲಿಕ್ಕೆ ಅವರು ನನಗೆ 1 ಟೈಮ್ ತೊಗೊಳಕ್ಕೆ 9 o'clock ಆಗಿತ್ತು ನನಗೆ. ಸೊ 3 ಟೈಮ್ಸ್ ಹೇಳಿದರು. 3 ಟೈಮ್ಸ್ ಕೂಡ ಫಾಸ್ಟಿಂಗಲ್ಲಿ, ಅಂದರೆ 1 hour ಗ್ಯಾಪ್ ಕೊಡ್ತಾರೆ. 9 o'clock 1 ಟೈಮ್ ತೊಗೊಂಡ್ರೆ ಮತ್ತು 1 hour ಗ್ಯಾಪ್ ಇದು ಮಾಡ್ತಾರೆ. ಯಾಕಂದರೆ GTT ಟೆಸ್ಟ್ ಇರುತ್ತೆ ಅಲ್ವಾ, ಅದು ಗ್ಲೂಕೋಸ್ ಟೆಸ್ಟ್. ಸೊ ಹಾಗಾಗಿ ನಾವು ಅದು 75 ಗ್ರಾಮ್ ಗ್ಲೂಕೋಸ್ ತೊಗೊಬೇಕು. ಅದು ತೊಗೊಂಡಾದಮೇಲೆ ನಮಗೆ 1 hour ಗ್ಯಾಪ್ ಬಿಟ್ಟು 2 ಟೈಮ್ಸ್ ತೊಗೊತಾರೆ. ಸೊ ಟೋಟಲ್ ನನಗೆ 3 ಟೈಮ್ಸ್ ಬ್ಲಡ್ ಡ್ರಾ ಮಾಡಿದರು. ಇವತ್ತು ಜಸ್ಟ್ ಬ್ಲಡ್ ಡ್ರಾ ಮಾಡಿದ್ದಷ್ಟೇ, ಬ್ಲಡ್ ಟೆಸ್ಟಿಗೆ ಮಾತ್ರ ಹೋಗಿದ್ದಿತ್ತು. ಇವತ್ತೇನು ಚೆಕಪ್ ಇರಲಿಲ್ಲ, ಯಾಕೆಂದರೆ ನಿನ್ನೆನೇ ನಮಗೆ ಚೆಕಪ್ ಎಲ್ಲ ಆಗೋಗಿತ್ತು. ಸೊ ನಿನ್ನೆನೇ ನಾನು ಫಸ್ಟ್ ಟೈಮಲ್ಲಿ ಹೋಗಿರೋದ್ರಿಂದ ನಮಗೆ ರಿಜಿಸ್ಟ್ರೇಷನ್ ಇರುತ್ತೆ. ಫಸ್ಟ್ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಫೈಲ್ ರೆಡಿ ಮಾಡಿಸ್ಬೇಕು. ಫೈಲ್ ರೆಡಿ ಮಾಡಿಸಿ ನಾವು ಅಲ್ಲಿಂದ ಟೋಕನ್ ತೊಗೊಂಡು ಆದಮೇಲೆ ನಾವು ರೆಸಿಪ್ಟ್ ಮಾಡಿಸಿ ಆದಮೇಲೆ BP ಚೆಕ್ ಮಾಡಿಸಿ ಅಲ್ಲಿ ನಮ್ಮದು ಅವ್ರು ನಮಗೆ ಅಲ್ಲೇ ಅಪ್ಡೇಟ್ ಮಾಡ್ತಾರೆ. ಅಲ್ಲಿ ಅಪ್ಡೇಟ್ ಮಾಡಾದಮೇಲೆ ಮತ್ತೆ ನಮ್ಮದು ಡೀಟೇಲ್ಸ್ ತೊಗೊಳಗೆ ಬೇರೆಯವರು ಇರ್ತಾರೆ. ಅಂದರೆ ನಾನು ಪ್ರೀವಿಯಸ್ ಹಾಸ್ಪಿಟಲಲ್ಲಿ ಏನೇನು ಮಾಡಿದ್ದೀರಿ ಮತ್ತು ನನಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಏನು ಪ್ರತಿಯೊಂದು ಕೂಡ ಒಬ್ಬರು ತೊಗೊತಾರೆ. ಅಲ್ಲಿ ಕೂಡ ಅವ್ರ ಸಿಸ್ಟಮಲ್ಲೆಲ್ಲ ಅಪ್ಡೇಟ್ ಆಗುತ್ತೆ. ಅಲ್ಲಿ ಏನಂದರೆ ಪ್ರತಿಯೊಬ್ಬರ ಹತ್ರನೂ ಆಲ್ಮೋಸ್ಟು ಒಂದು BP ಚೆಕ್ ಮಾಡಿಸೋದ್ರೂ ಕೂಡ ಸಿಸ್ಟಮ್ ಇರ್ತಾರೆ. ಎಲ್ಲರ ಒಂದು ಇದ್ರ ಹತ್ರನೂ ಫ್ಯಾಕಲ್ಟಿ ಹತ್ರನೂ ಸಿಸ್ಟಮ್ಸ್ ಇರುತ್ತೆ. ಆಲ್ಮೋಸ್ಟ್ ಒಂದು ಕಡೆ ಅಪ್ಡೇಟ್ ಮಾಡಿದ್ರೆ ಸಾಕು. ಈಗ ನಾನು BP ಚೆಕ್ ಮಾಡ್ತಾರಲ್ವ, ಅವ್ರ ಹತ್ರ ಹೋಗಿ BP ಚೆಕ್ ಮಾಡಿಸಿದ್ರೆ ಅವ್ರು ಅದರಲ್ಲಿ ಅಪ್ಡೇಟ್ ಮಾಡ್ತಾರೆ. ಅದು ಅಪ್ಡೇಟ್ ಮಾಡಿದ್ರೆ ನೆಕ್ಸ್ಟ್ ನಾನು ಇನ್ನೊಬ್ರ ಹತ್ರಕ್ಕೆ ಹೋದರೆ ಜಸ್ಟ್ ಅವ್ರಿಗೆ ನಾನು ನೇಮ್ ಹೇಳಿದ್ರೆ ಸಾಕು. ನನ್ನ ನೇಮ್ ಹತ್ರ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಕಂಪ್ಲೀಟ್ ಅವತ್ತಿನ ಪ್ರೆಸೆಂಟ್ ನಂದು ವೆಯ್ಟ್ ಆಗಿರಲಿ, ನಂದು ಬ್ಲಡ್ ಗ್ರೂಪ್ ಮಾಡಿಸಿದ್ರೆ ಬ್ಲಡ್ ಗ್ರೂಪು, ಇಲ್ಲ ಅಟ್ಲೀಸ್ಟ್ ಆವಾಗ ಬ್ಲಡ್ ವ್ಯಾಲ್ಯೂ ಎಷ್ಟಿದೆ, ಏನು ವೆಯ್ಟ್ ಆಗಲಿ ಪ್ರತಿಯೊಂದು ಕೂಡ ಅಲ್ಲಿ ಫುಲ್ಲು ಡಿಸ್ಕ್ರಿಪ್ಷನಲ್ಲಿ ಅವ್ರಿಗೆ ಶೋ ಆಗುತ್ತೆ, ಡಿಸ್ಪ್ಲೇ ಆಗಿಬಿಡುತ್ತೆ. ಅದಾದಮೇಲೆ ಅವ್ರು ನನ್ನದು ಬಯೋಡಾಟಾ ತೊಗೊಂಡು ಡೀಟೇಲ್ಸ್ ತೊಗೊಂಡು ಪ್ರೆಸೆಂಟ್ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ ಅಂತ ಕೇಳಿ ಮತ್ತು ಅವರಲ್ಲೇ ಅಪ್ಡೇಟ್ ಮಾಡ್ತಾರೆ. ಸೊ ಅವರಲ್ಲಿ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ನನಗೆ ಥರ್ಡ್ ಡಾಕ್ಟರ್ ಹತ್ರ ಇರುತ್ತೆ, ಡಾಕ್ಟರ್ ಕನ್ಸಲ್ಟೇಷನ್ ಹತ್ರ ಇರುತ್ತೆ. ಸೊ ಅಲ್ಲಿ ಡಾಕ್ಟರ್ಸ್ ಹತ್ರ ಹೋದರೆ ಸೇಮ್ ಅವರು ಅಷ್ಟೇ, ಜಸ್ಟ್ ನೇಮ್ ಕೇಳ್ತಾರೆ. ನೇಮ್ ಕೇಳಿ ಫೈಲು ಹೊಸ್ದಾಗಿ ನಮಗೆ ಫೈಲ್ ಕೊಡ್ತಾರೆ. ನಿನ್ನೆನೇ ನನಗೆ ಹೊಸ್ದಾಗಿ ಫೈಲ್ ಕೊಟ್ಟರು. ಆಮೇಲೆ ಅವರು ಆ ಸಿಸ್ಟಮಲ್ಲಿ ನೋಡಿಬಿಟ್ಟು ಅವ್ರಿಗೆ ಕಂಪ್ಲೀಟ್ ಗೊತ್ತಾಗುತ್ತೆ. ಅಂದರೆ ನನ್ನ ಹಿಸ್ಟ್ರಿ ಆಗಿರಲಿ ಅಥವಾ ಪ್ರೆಸೆಂಟ್ ಏನು BP ಮತ್ತು ವೆಯ್ಟ್ ವ್ಯಾಲ್ಯೂ ಇರುತ್ತಲ್ವ ಅದೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಅವ್ರು ನನಗೆ ಏನು ತೊಗೊಬೇಕು, ಏನು ಸ್ಕ್ಯಾನಿಂಗ್ ಯಾವಾಗ ಮತ್ತು ಬ್ಲಡ್ ಟೆಸ್ಟ್ ಮತ್ತೆ ಮಾಡಿಸ್ಬೇಕು ಅಥವಾ ಟಾಬ್ಲೆಟ್ಸ್ ಏನು ಎತ್ತ ಅಂತ ಮತ್ತೆ ಅವ್ರು ನನಗೆ ಚೇಂಜ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ನೆನ್ನೆ ಟಾಬ್ಲೆಟ್ಸ್ನ ಚೇಂಜ್ ಮಾಡಿದರು, ಪ್ಲಸ್ ನನಗೆ ಬ್ಲಡ್ ಟೆಸ್ಟ್ ಕೂಡ ಅಡ್ವೈಸ್ ಮಾಡಿದರು. ಇವತ್ತು ಬ್ಲಡ್ ಟೆಸ್ಟ್ ಕೊಟ್ಟು ಬಂದು ಈಗ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಈಗ ಒಂದು 12 o'clock ಆಯಿತು. ಇವತ್ತು ಬೇರೆ ಸ್ಯಾಟರ್ಡೆ ವೀಕೆಂಡ್ ಅಲ್ವಾ, ಸ್ವಲ್ಪ ಫುಲ್ ಟ್ರಾಫಿಕ್ ಇತ್ತು. ಹೋಗ್ಬೇಕಾದ್ರೆ ಏನು ಹಾಫ್ ಆನ್ ಅವರ್ಗೆ ರೀಚ್ ಆಗಿಬಿಟ್ರಿ. ಸೊ ಬರಬೇಕಾದ್ರೆ ನಮಗೆ ಆಲ್ಮೋಸ್ಟ್ ಒಂದು 1 hourವರೆಗೂ ಟೈಮ್ ಹಿಡಿತು ಟ್ರಾಫಿಕಲ್ಲಿ. ಸೊ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ. ಚೆನ್ನಾಗಿದೆ ಗೈಸ್ ಹಾಸ್ಪಿಟಲ್ ಮಾತ್ರ. ಸೊ ಪ್ರೆಸೆಂಟ್ ನಾನು ಅಂದರೆ ಸ್ವಲ್ಪ ನಾನು ಕ್ಲಿಪ್ಪಿಂಗ್ ಆಲ್ಮೋಸ್ಟ್ ಕೆಲವೊಂದು ಕಡೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಬಟ್ ಅದು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲ್ಲ. ಯಾಕೆ ಅಂತಂತಂದರೆ ನನಗೆ ಇನ್ನೂ ಐಡಿಯಾ ಇಲ್ಲ ಕಂಪ್ಲೀಟ್, ಅಂದರೆ ಏನು ಹೇಳ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಅಂದರೆ ಅದು ನನಗೆ ಓಲ್ಡ್ ಹಾಸ್ಪಿಟಲು ಪ್ಲಸ್ ನನಗೆ ಅಲ್ಲಿ ಗೊತ್ತಿರೋರು ಇದ್ರೂ ನಮ್ಮ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಬೇಕು. ಸೊ ಹಾಗಾಗಿ ಡಿಲ್ವರಿ ಆದಮೇಲೆ ಓಕೆ ಹಾಸ್ಪಿಟಲ್ ನೇಮ್ ಶೋ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನಿಲ್ಲಿ ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಹಾಸ್ಪಿಟಲ್ ನೇಮ್ ಕೂಡ ಮೆನ್ಷನ್ ಮಾಡಲ್ಲ. ಆ್ಯಂಡ್ ನಾನು ಅದೇ ರೀಸನ್ಗೆ ಫೈಲ್ ಕೂಡ ತೋರಿಸ್ತಿಲ್ಲ, ಯಾಕಂದರೆ ಅವ್ರು ನಮಗೆ ಹೋಗಿದ ತಕ್ಷಣ ಫೈಲ್ಸ್ ಕೊಡ್ತಾರೆ. ಮಾತ್ರ ಪ್ರೊಸೀಜರ್ಸ್ ಮಾತ್ರ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಪ್ರತಿಯೊಂದಕ್ಕೂ ನಮಗೆ ಸ್ಟಿಕ್ಕರ್ಸ್ ಕೊಡ್ತಾರೆ, ಯಾಕಂದರೆ ಚೆಕಪ್ ಆದಮೇಲೆ ನಮಗೆ
ಸ್ಟಿಕ್ಕರ್ ಪೇಸ್ಟ್ ಮಾಡ್ತಾರೆ. ಒಂದು ಲ್ಯಾಬ್ ಹತ್ರ ಆಗಿರಲಿ, ಒಂದು ಮೆಡಿಸನ್ ಹತ್ರ ಆಗಿರಲಿ, ಪ್ರತಿಯೊಂದು ಹತ್ರನೂ ತುಂಬ ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಇದೆ. ಆದರೆ ಏನಂದರೆ ಒಂದು ವೆಯ್ಟ್ ಮಾಡಬೇಕು ಗೈಸ್, ಯಾಕಂದರೆ ತುಂಬ ಜನ ಪ್ರೆಗ್ನೆನ್ಸಿಯವ್ರು ಇರ್ತಾರೆ. ನಮ್ಮದು ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆಂಟ್ ಅವ್ರಿಗೆ ಬೇರೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಮಾಡ್ತಾರೆ. ಆದರೆ ತುಂಬ ಜನ ಇರೋದ್ರಿಂದ ಸೊ ತುಂಬ ಟೋಕನ್ಗಳು ಜಾಸ್ತಿ ಇರುತ್ತೆ, ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋದು ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಪ್ರತಿಯೊಂದು ಒಂದು ಮೆಡಿಸನ್ ಆಗಿರಲಿ ಅಥವಾ ಏನು ಹೇಳ್ತಾರೆ ಅವ್ರು ನಮ್ಮ ಹತ್ರ ಟ್ರೀಟ್ ಮಾಡೋದಾಗಿರಲಿ, ಡಾಕ್ಟರ್ಸ್ ಜೊತೆ ನಮ್ಮ ಕಾನ್ವರ್ಸೇಷನ್ ಆಗಿರಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಕೇಳ್ತಾರೆ ಕೂಡ. ಏನಾದರೂ ಕಂಪ್ಲೇಂಟ್ಸ್ ಇತ್ತು ಅಂದರೆ ಕೇಳ್ತಾರೆ, ಪ್ಲಸ್ ಸಜೆಷನ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ಇಂಥ ಟೈಮಲ್ಲಿ ಮಾಡಿ, ಹಂಗೆ ಮಾಡಿ ಅಂತಲೂ ಪ್ರತಿಯೊಂದು ಕೊಡ್ತಾರೆ. ಸೊ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬಟ್ ಆದರೂ ಕೂಡ ಡಿಲ್ವರಿ ಆಗೋವರೆಗೂ ನಾನು ಕಂಪ್ಲೀಟ್ ಏನೂ ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ನೋಡಬೇಕು ಡಿಲ್ವರಿ ಟೈಮಲ್ಲಿ ಆವಾಗ ಹೆಂಗಿರುತ್ತೆ ಏನು, ಆಗ ಯಾವ ಥರ ಅವ್ರು ನಮಗೆ ಕೇರ್ ಮಾಡ್ತಾರೆ ಅಂತ. ಏಕೆಂದರೆ ಈಗಂದರೆ ಪ್ರೆಸೆಂಟ್ ಕಂಪ್ಲೀಟ್ ಆಲ್ಮೋಸ್ಟ್ ನಾವು ತುಂಬ ಅಲ್ಲಿ ವೆಯ್ಟ್ ಮಾಡ್ತೀವಿ ಅನ್ನೋದೊಂದು ಬಿಟ್ಟರೆ ಬೇರೆ ಏನೂ ನನಗೆ ಕಷ್ಟ ಅಂತ ಏನೂ ಅನ್ನಿಸ್ಲಿಲ್ಲ ಗೈಸ್. ಅದೊಂದು ಮಾತ್ರ ವೆಯ್ಟ್ ಮಾಡಬೇಕು, ಟೋಕನ್ ತೊಗೊಬೇಕು ಅನ್ನೋದೊಂದು ರಿಸ್ಕ್ ಬಿಟ್ಟರೆ ಇನ್ನೇನು ಇಲ್ಲ. ಬಟ್ ಡಿಲ್ವರಿ ಟೈಮಲ್ಲಿ ಕೂಡ ನೋಡಬೇಕು, ಅವಾಗಲೂ ಕೂಡ ಹಿಂಗೇನೆ ವೆಯ್ಟ್ ಮಾಡಿಸ್ತಾರ ಅಥವಾ ಏನು ಇಲ್ಲ ಬೇಗ ಇದು ಮಾಡ್ಕೊತಾರಂತ. ಸೊ ನನಗನ್ಸಿರೋ ಪ್ರಕಾರ ಎಮರ್ಜೆನ್ಸಿ ಇರೋದ್ರಿಂದ ಅವಾಗ ಈ ರೇಂಜಲ್ಲೆಲ್ಲ ವೆಯ್ಟ್ ಮಾಡಿಸಲ್ಲ ಅಂತ ಅಂದ್ಕೊತೀನಿ. ಬಟ್ ಆದರೂ ನೋಡಬೇಕು ಏನಾಗುತ್ತೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಫೈನಲಿ ನಾನು ಡಿಲಿವರಿ ಮಾಡಿಸೋ ಹಾಸ್ಪಿಟಲ್ ಹತ್ರ ಬಂದು ಫಸ್ಟ್ ಚೆಕಪ್ ನಂದು ಕಂಪ್ಲೀಟ್ ಆಯಿತು. ಅಗೇನ್ ನನಗೆ ಕನ್ಸಲ್ಟೇಷನ್ ಕರೀತಾರೆ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಹೋಗ್ಬಿಟ್ಟು ಕನ್ಸಲ್ಟೇಷನ್ ಇದು ಮಾಡಬೇಕು. ಅದರಲ್ಲೂ ಕೂಡ ರಿಪೋರ್ಟ್ಸ್ ಒಂದು ಈವ್ನಿಂಗ್ ಬರುತ್ತೆ ಅಂತ ಹೇಳಿದ್ದಾರೆ, ಇನ್ನು 4 ರಿಪೋರ್ಟ್ಸ್ ಏನೋ ಮಾರ್ನಿಂಗೇ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೇನು ಟ್ಯೂಸ್ಡೇ ಏನಾದರೂ ಹೋಗಿ ಆ ಒಂದು ರಿಪೋರ್ಟ್ಸ್ಗೆ ಅಗೇನ್ ಮತ್ತೆ ಬನ್ನಿ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ. ಯಾಕೆಂತಂದರೆ ಇವಾಗ ನಾನು ಪ್ರೆಸೆಂಟ್ ನಮ್ಮ ಹಸ್ಬೆಂಡ್ ಮನೆಯಿಂದ ಇರೋದ್ರಿಂದ ಅಲ್ಲಿಂದ ನಾನು ಮತ್ತೆ ಇಲ್ಲಿ ನಮ್ಮ ಮನೆಗೆ ಬಂದು ನಾನು ಮತ್ತೆ ಇಲ್ಲಿ ಹೋಗ್ತಿದ್ರೆ ಇದೊಂದು ಸ್ವಲ್ಪ ನಮಗೆ ಟ್ರಾವೆಲಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಸೊ ನೋಡಬೇಕು ಒಂದ್ಸಲ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಅವ್ರ ಜೊತೆ ಮಾತಾಡಬೇಕು, ಅಗೇನ್ ನಾವು ಯಾವಾಗ ಬರಬೇಕೋ ಏನು ಅಂತ ಹೇಳ್ಬಿಟ್ಟು. ಏಕೆಂತಂದರೆ ಇಲ್ಲೇ ನಮ್ಮ ತಾಯಿ ಮನೆಗೆ ಹತ್ರನೇ ಬಂದುಬಿಟ್ರೆ ನಮಗೆ ಈಸಿ ಆಗೋಲ್ಲ, ಅಲ್ಲಿ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದೆಲ್ಲ ಇದು ಮಾಡ್ಬೋದು. ಸೊ ಈಗಿನ್ನೂ ನನಗೆ 8 ಮಂತ್ಸ್ ಇರೋದ್ರಿಂದ ನಂಗೆ ಅಲ್ಲಿ ಕೂಡ ಚೆಕಪ್ ಇರುತ್ತೆ. ಸೊ ಅಲ್ಲಿ ಕೂಡ ನನಗೆ 15 ಡೇಸ್ ಒನ್ಸ್ ಚೆಕಪ್ ಹೇಳಿದ್ದಾರೆ ಅಲ್ವಾ. ಇನ್ನೊಂದು 2-3 ಡೇಸ್ ಬಿಟ್ಟು ನಾನು ಮತ್ತೆ ಅಲ್ಲಿ ಕೂಡ ಹೋಗಬೇಕು. ಸೊ ಅಲ್ಲಿ ಇಲ್ಲಿ ಎರಡೂ ಮ್ಯಾನೇಜ್ ಮಾಡೋದು ಒಳ್ಳೆ ಮೆಸ್ಸಿ ಆಗಿಬಿಟ್ಟು ಇರುತ್ತೆ. ಯಾವ ಕಡೆ ಹೋಗೋದು ಏನು ಅಂತ ಕೆಲವೊಬ್ರು ಹೇಳ್ತಾರೆ 2 ಕಡೆ ತೋರಿಸ್ಬಾರ್ದು ಅಂತ. ಬಟ್ ಆಪ್ಷನ್ ಇಲ್ಲ, ಯಾಕಂದರೆ ನಾವು ಇವಾಗ ಕೆಲವೊಬ್ರು ಹೇಳ್ತಾರೆ ಫಸ್ಟ್ ಡೆಲಿವರಿ ಏನು ಹೇಳ್ತಾರೆ ಗೊತ್ತಿರೋ ಕಡೆ ಇದು ಮಾಡಿದ್ರೆ ಒಂಥರ ಸೇಫ್ ಅಂತ ಹೇಳಿ. ಸೊ ನನ್ನ ಪ್ರೀವಿಯಸ್ ಎಲ್ಲ ಇವ್ರಿಗೆ ಎಷ್ಟೇ ನಾವು ತೋರಿಸು ಏನೇ ಮಾಡಿದ್ರು ಕೂಡ ನಮ್ಮನ್ನು ಅವ್ರು ಡೈರೆಕ್ಟಾಗಿ ಕೂರಿಸಿ ಕೇಳ್ತಾರೆ, ಕೇಳಿ ಪ್ರತಿಯೊಂದು ತಿಳ್ಕೊಂಡು ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಟೈಮ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಬೇರೆ ಕಂಪ್ಲೇಂಟ್ಸ್ ಏನಿಲ್ಲ. ಪರ್ಸ್ನಲಿ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಎಸ್ ಗೈಸ್, ಇಷ್ಟ ಇವತ್ತು ಹೋಗಿ ಮಾಡಿಸ್ಕೊಂಬಂದ್ವಿ. ಗೊತ್ತಿಲ್ಲ ಟ್ಯೂಸ್ಡೇ ಇನ್ನೂ ರಿಪೋರ್ಟ್ಸ್ ಏನು ಬರುತ್ತೆ, ಪ್ಲಸ್ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ವ. ಸೊ ನಿನ್ನೆ ನಮಗೆ ಟ್ಯಾಬ್ಲೆಟ್ ಒಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ ಗೈಸ್. ಸೊ ನೋಡ್ಕೊಂಡು ಬಂದ್ವಿ, ಇಷ್ಟೇ ಗೈಸ್. ಸೊ ಮತ್ತೆ ಏನಾರ ಇತ್ತು ಅಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕೆಂದರೆ ಆದಷ್ಟು ನಾನು ಟ್ಯೂಸ್ಡೇ ವ್ಲಾಗ್ ಮಾಡೋದಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ ಗೈಸ್. ಅಲ್ಲಿ ಹಾಸ್ಪಿಟಲಲ್ಲಿ ಏನಾದರೂ ಚಾನ್ಸ್ ಸಿಕ್ಕಿದ್ರೆ, ಏಕೆಂತಂದರೆ ಹಾಸ್ಪಿಟಲಲ್ಲಿ ವೀಡಿಯೋಸ್ಗೆ ಪರ್ಮಿಷನ್ ಇರೋಲ್ಲ. ಯಾಕಂದರೆ ತುಂಬ ಜನ ಅಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರೆ. ಅಂದರೆ ಕೆಲವೊಬ್ಬರಿಗೆ ಕಾಣಿಸ್ಕೊಳ್ಳೋದು ಇಷ್ಟ ಇರುತ್ತೆ ಕ್ಯಾಮ್ರಾ ಮುಂದೆ, ಇನ್ನೊಬ್ರಿಗೆ ಇರೋಲ್ಲ. ಸೊ ಹಾಗಾಗಿ ಸುಮ್ಮನೆ ಒಬ್ಬೊಬ್ರು ಏನಂತಾರೆ ಕಂಪ್ಲೇಂಟ್ ಮಾಡ್ತಾರೆ, ಸೊ ಪರ್ಮಿಷನ್ ಇಲ್ವಾ, ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಹಾಸ್ಪಿಟಲಲ್ಲೆಲ್ಲ ವೀಡಿಯೋ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಕೆಲವೊಂದು ಕಡೆ ಪರ್ಮಿಷನ್ ಇದೆ, ಹಾಸ್ಪಿಟಲಲ್ಲಿ ಪರ್ಮಿಷನ್ ತೊಗೊಂಡು ಮಾಡ್ಬೋದು. ಇನ್ನೊಂದು ಕೆಲವೊಂದು ಕಡೆ ಆ ಥರ ಪರ್ಮಿಷನ್ ಕೊಡೋಲ್ಲ. ಅದು ಬರೀ ಪ್ರೆಗ್ನೆನ್ಸಿಗೆ ನೋಡ್ತೀನಿ ಅನ್ನೋ ಪ್ಲೇಸಲ್ಲಿ. ಆದರೆ ಈಗ ಯಾರೂ ಪೇಷಂಟ್ ಇಲ್ಲ, ನಾವೇ ಒಬ್ಬರೇ ಇದ್ದರೆ ಅಂತಂದರೆ ಏನೋ ಓಕೆ ಏನು ಅನ್ಬೋದು, ಏನೋ ಮಾತಾಡೋಲ್ಲ ಬಿಡಿ ನೀವು ಒಬ್ಬರೇ ತಾನೇ ಮಾಡ್ಕೊಳ್ಳಿ ಅಂತ ಅನ್ಬೋದು. ಬಟ್ ನಂತರ ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಯಾರೂ ಕೂಡ ಪರ್ಮಿಷನ್ ಕೊಡೋಲ್ಲ ನಮಗೆ ಹಾಸ್ಪಿಟಲಲ್ಲಿ. ಸೊ ನೋಡಬೇಕು, ಆದಷ್ಟು ನಾನು ಟ್ರೈ ಮಾಡ್ತೀನಿ ಟ್ಯೂಸ್ಡೇ ನಾನು ಅಲ್ಲಿಂದ ಡಾಕ್ಟರ್ಸ್ದಾಗಿರಲಿ ಅಥವಾ ನಾನು ತೋರಿಸ್ತಿದ್ನಲ್ವ ಆ ಪ್ಲೇಸ್ ರೂಮ್ಸಲ್ಲಾದರೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆಗಲಿಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೊಂಬಿಡಿ ಗೈಸ್, ಲಾಸ್ಟ್ ನಾನು ಡೆಲಿವರಿ ಟೈಮಲ್ಲಾದರೂ ನಾನು ತೋರಿಸ್ತೀನಿ.
ಸೊ ಇಷ್ಟೇ ಗೈಸ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.